ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಅಖಿಲ ವೀರಶೈವ ಮಹಿಳಾ ಘಟಕ ಚಳ್ಳಕೆರೆಯಲ್ಲಿ ಪ್ರಾರಂಭವಾಯಿತು. ಅವರು ಮಹಿಳಾ ದಿನಾಚರಣೆಯನ್ನು ಯಾವ ರೀತಿಯಾಗಿ ಆಚರಣೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಅಂಗವಿಕಲ ಮಕ್ಕಳ ಕ್ರಿಯಾಶೀಲತೆಯನ್ನು ಪ್ರೋತ್ಸಾಹಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷೆ ಶಿಲ್ಪಾ ಹೇಳಿದರು. ತಾಲೂಕು ವೀರಶೈವ ಮಹಾಸಭಾ ಮಹಿಳಾ ಘಟಕ ನಗರದ ಹೊರವಲಯದ ವೆಂಕಟೇಶ್ವರ ನಗರ ಕಿವುಡುಮೂಕರ ಶಾಲೆಯಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಮಾತನಾಡಿದರು. ಅಂಗವಿಕಲತೆ ಮೆಟ್ಟಿ ನಿಂತು ಸಾಧಕನಾಗಿ ಬೆಳೆದು ಸಾಕಷ್ಟು ಪ್ರತಿಭಾವಂತರಾಗಿದ್ದಾರೆ. ಅಂಗವೈಕಲ್ಯದ ನೆಪದಲ್ಲಿ ಜೀವನ ಸಂಕಷ್ಟಕ್ಕೆ ಸಿಲುಕಬಾರದು. ಸರ್ಕಾರದ ಸೌಕರ್ಯ ಸದುಪಯೋಗ ಮಾಡಿಕೊಳ್ಳಬೇಕು. ಅಂಗವಿಕಲ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವ ಕೆಲಸ ಆಗಬೇಕು. ಅವರನ್ನು ಮಾನವೀಯ ದೃಷ್ಟಿಯಿಂದ ನೋಡುವ ಗುಣ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಇದರಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಭಾಗವಹಿಸಿದ್ದರು. ಅದರಲ್ಲಿ ಶುಭಾ ಸೋಮಶೇಖರ್, ಮಧು, ಜಾನಕಿ, ಭಾಗ್ಯ, ಶಿಲ್ಪಾ, ಶಾಂತಲಾ, ವಿಜಯಶ್ರೀ, ನೇತ್ರ, ಕವಿತಾ, ಸುಜಾತ, ಆಶಾ, ತನುಜಾ ಇನ್ನೂ ಸಾಕಷ್ಟು ಮಹಿಳೆಯರು ಕೂಡ ಭಾಗವಹಿಸಿದರು. ಇದೊಂಥರ ನಿಜವಾಗ್ಲೂ ಒಂಥರ ಖುಷಿನೇ ಆಗುತ್ತೆ. ಈ ರೀತಿಯಾಗಿ ಅವರು ಒಂದು ಸ್ಕೂಲಲ್ಲಿ ಮಹಿಳಾ ದಿನಾಚರಣೆ ಆಚರಣೆ ಮಾಡಿಕೊಂಡಿರೋದು ಒಂಥರ ಖುಷಿ ತರುವಂತಹ ವಿಷಯ ಅಂತ ಹೇಳ್ಬೋದು. ಅವರು ಹೊರಗಡೆಯಿಂದ ಊಟ ತರಿಸ್ತೀವಿ ಅಂತ ಹೇಳಿದ್ರು. ಆಗ ಅವರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಅಲ್ಲೇ ಅಡುಗೆ ಎಲ್ಲ ಮಾಡಿದರು. ಮಹಿಳೆಯರು ಕೂಡ ಸಿಹಿ ಊಟ ಮಕ್ಕಳೊಂದಿಗೆ ತಾವು ಊಟ ಮಾಡಿ ಮಕ್ಕಳಿಗೂ ಊಟಕ್ಕೆ ನೀಡಿ ತುಂಬ ಸಂತಸದಿಂದ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಮಕ್ಕಳು ಮತ್ತು ಇಂಥ ವಿಶೇಷವಾದಂಥ ಚೇತನ ಮಕ್ಕಳ ಉಳ್ಳಂಥ ಸ್ಕೂಲಲ್ಲಿ ನಾವು ಆಚರಣೆ ಮಾಡ್ಕೊತಾ ಇರೋದು ನಮಗೊಂದು ಸುದೈವ ಅಂತ ಹೇಳ್ತಾ ಇದ್ದೀನಿ. ಈ ಆಡಳಿತ ವರ್ಗದವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ರು, ಅವ್ರಿಗೆ ಸ್ಕೂಲ್ಗೆ ಧನ್ಯವಾದಗಳು. ಇವತ್ತಿನ ದಿನ ಮಹಿಳೆಯನ್ನೆಲ್ಲ ಕಂಡಿದ್ದಾಳೆ. ಅಡುಗೆ ಮನೆಯಿಂದ ಹಿಡಿದು ನಾವೇನು ಆಕಾಶದ ಎತ್ತರಕ್ಕೆ ಹೋಗೋ ತನಕ, ವಿಮಾನ ಹಾಸೋ ತನಕ ಹಿಡಿದು ಸೈನಿಕ ವರ್ಗದಲ್ಲೂ ಕೂಡ ನಾವು ಮಹಿಳೆಯರನ್ನ ನೋಡ್ತಾ ಇದ್ದೇವೆ. ಮಹಿಳೆ ಎಷ್ಟೇ ಮುಂದುವರೆದ್ರು ಆಕೆಗೆ ಆದಂತಹ ಒಂದು ಗೌರವ ಸ್ಥಾನಮಾನ ಕಲ್ಪಿಸಬೇಕನ್ನೋ ಒಂದು ಉದ್ದೇಶದಿಂದ ಮತ್ತು ಸಮಾನತೆ ಬೇಕು ಅನ್ನೋ ಉದ್ದೇಶದಿಂದ ಪ್ರಪಂಚಾದ್ಯಂತ ನಾವು ಚಳ್ಳಕೆರೆ ಒಂದೇ ಅಲ್ಲ, ಈ ಪ್ರಪಂಚದಲ್ಲೇ ನಾವು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಬಹಳಷ್ಟು ಉದಾಹರಣೆಗಳಿದ್ದಾವೆ. ಬಹಳಷ್ಟು ಮಹಿಳೆಯರು ಸಾಧನೆಯನ್ನು ಮಾಡಿದ್ದಾರೆ. ಸಾಧಕಿಯರಿಗೆ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಮಹಿಳಾ ದಿನಾಚರಣೆ. ಹುಟ್ಟು ದರಿದ್ರ ಆದರೆ ಬದುಕು ಸಂಭ್ರಮ ಆಗಬೇಕು ಅಂತ ನಾವೇನಾದರೂ ಒಂದು ಸಾಧನೆಯನ್ನು ಮಾಡಲೇಬೇಕು. ಇಲ್ಲಿ ಹೆಣ್ಮಕ್ಳು ಕೂಡ ಇದ್ದಾರೆ, ಮಹಿಳೆಯರು ಮುಂದೆ ಮಹಿಳೆಯರಾಗ್ತಾರೆ. ನೀವೇನಾದರೂ ಒಂದು ಸಾಧನೆಯನ್ನು ಮಾಡಿ ನಿಮ್ಮ ಪೋಷಕರಿಗೂ ಮತ್ತು ಈ ಏನು ಸ್ಕೂಲಲ್ಲಿ ನಡೆಸ್ತಾ ಇರ್ತಕ್ಕಂಥ ಎಲ್ಲ ಆಡಳಿತ ವರ್ಗದವ್ರಿಗೂ ಹೆಸರು ತರಬೇಕು ಅಂತ ಈ ಒಂದು ದಿನಾಚರಣೆ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಇರ್ತಕ್ಕಂತಹ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ನಮಸ್ಕಾರಗಳು. ಈ ಶಾಲೆ ಅಂತಕ್ಕಂಥದ್ದು 2001ರಲ್ಲಿ ಸ್ಥಾಪನೆಗೊಂಡು
ಇಲ್ಲಿಗೆ ಸತತವಾಗಿ 25 ವರ್ಷಗಳ ಕಾಲ ನಿರಂತರವಾಗಿ ಸಾಗ್ತಾ ಇದೆ. ಈ ಶಾಲೆ ಅಂತಕ್ಕಂಥದ್ದು 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಕಿವುಡ ಮತ್ತು ಮೂಕ ಮಕ್ಕಳಿಗೆ ಉಚಿತವಾಗಿ ಒಂದು ಶಿಕ್ಷಣವನ್ನು ನೀಡ್ತಾ ಇದೆ. ಇಂತಹ ಮಕ್ಕಳು ನಮ್ಮ ತಾಲೂಕಿನಾದ್ಯಂತ ಏನಾದರೂ ಕಂಡು ಬಂದರೆ 2025-26ನೇ ಸಾಲಿನಲ್ಲಿ ದಾಖಲಾತಿ ಮಾಡಲು ಸಾರ್ವಜನಿಕರಲ್ಲಿ ಕೋರಲಾಗಿದೆ. ಅದೇ ರೀತಿಯಾಗಿ ಈ ಮಹಿಳಾ ಸಂಘದ ಪದಾಧಿಕಾರಿಗಳಿಗೆ ಇಲ್ಲಿಗೆ ಬಂದುಬಿಟ್ಟು ನಮ್ಮೊಂದಿಗೆ ಆಚರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಅಂತ ನಾನು ಈ ಒಂದು ಸಮಾರಂಭದಲ್ಲಿ ಅಭಿವ್ಯಕ್ತವನ್ನು ಪಡಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರ್, ಒಂದು ಕ್ವಶನ್ ಇದೆ. ನೀವು ಮಕ್ಕಳಿಗೆ ಪಾಠ ಮಾಡ್ತೀರಲ್ವಾ, ನಿಮಗೆ ಕಷ್ಟ ಅನ್ಸುತ್ತಾ? ಅಂತಂದ್ರೆ ಇವರಿಗೆ ಮೇನ್ ನಮಗೆ ತಾಳ್ಮೆ ಬೇಕಾಗುತ್ತೆ. ಸೊ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟು. ಪೇಷನ್ಸ್ ಇದ್ದರೆ ಮಾತ್ರ ಇಂತಹ ಮಕ್ಕಳಿಗೆ ಬೋಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವರು ಸಹ ನಾರ್ಮಲ್ ಸಾಮಾನ್ಯ ಮಕ್ಕಳಂತೆಯೇ ಎಲ್ಲ ಭಾವನೆಗಳು ಸಹ ವ್ಯಕ್ತಪಡಿಸ್ತಾರೆ. ಆಟ ಮಾಡಲ್ವಾ ಸರ್ ಒಂದೊಂದ್ಸಲ? ಅವ್ರ ಪೇರೆಂಟ್ಸ್ ಎಲ್ಲ ಬಿಟ್ಟು ಬಂದಿರ್ತಾರಲ್ವಾ? ಸೊ ಎಲ್ಲಾನು ಭಾವನೆಗಳು ಇವರಲ್ಲಿ ಇರುತ್ತೆ ಮೇಡಮ್ ಅವರೇ. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಲಾಟ್. ಸೊ